ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ ನೋಡಿ. ಒಟ್ಟು 41 ಹುದ್ದೆಗಳಿದ್ದಾವೆ. ಇಂಜಿನ್ ಚಾಲಕ ಮತ್ತು ಹೆಡ್ ಕಾನ್ಸ್ಟೇಬಲ್ ಗ್ರೇಡ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೊಟ್ಟಿದ್ದೇನೆ. ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ನೀವು ಮುಂದೆ ಹೇಳ್ತಕ್ಕಂಥ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ನೋಡಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ. ಒಟ್ಟು 41 ಹುದ್ದೆಗಳು. ಉದ್ಯೋಗ ಸ್ಥಳ ಉಡುಪಿ, ಬೆಂಗಳೂರು ಆಗಿರುತ್ತೆ. ಹಾಗೆ ಹುದ್ದೆ ಹೆಸರು ಇಂಜಿನ್ ಚಾಲಕ, ಹೆಡ್ ಕಾನ್ಸ್ಟೇಬಲ್ ಗ್ರೇಡ್ 1 ಹುದ್ದೆಗಳಾಗಿರ್ತವೆ. ಹಾಗೆ ಸಂಬಳ 26,000ದಿಂದ 75,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ಹಾಗೂ ವಯೋಮಿತಿ ನೋಡಿ. ಧೋನಿ ಕ್ಯಾಪ್ಟನ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 2 ಹುದ್ದೆಗಳು. ಹಾಗೆ ಸಹಾಯಕ ಧೋನಿ ಕ್ಯಾಪ್ಟನ್, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ದರ್ಜೆ 10 ಹುದ್ದೆಗಳಿದ್ದಾವೆ. ಹಾಗೆ ಮೋಟಾರ್ ಲಾಂಚ್ ಮೆಕ್ಯಾನಿಕ್ ಮತ್ತು ಸಹಾಯಕ ಸಬ್ ಇನ್ಸ್ಪೆಕ್ಟರ್ 2 ಹುದ್ದೆಗಳಿದ್ದಾವೆ. ಗರಿಷ್ಠ 58 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಇಂಜಿನ್ ಚಾಲಕ ಮತ್ತು ಕಾನ್ಸ್ಟೇಬಲ್ ದರ್ಜೆ 12 ಹಾಗೂ ಕಲಾಸಿ 4 ಹುದ್ದೆ, ಸೈಬರ್ ಭದ್ರತಾ ವಿಶ್ಲೇಷಕ 8 ಹುದ್ದೆ, ಡಿಜಿಟಲ್ ಫಾರೆನ್ಸಿಕ್ ವಿಶ್ಲೇಷಕ 3 ಹುದ್ದೆ ಇದೆ. ಈ ಒಂದು ಹುದ್ದೆಗಳಿಗೆ 25ರಿಂದ 35 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ಶೈಕ್ಷಣಿಕ ಅರ್ಹತೆ ನೋಡಿ. SLC, ITI, BCA, BE, BTech, MCA ಮತ್ತು MSc ಪೂರ್ಣಗೊಳಿಸಿದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಹತೆ ನೋಡಿ. ಧೋನಿ ಕ್ಯಾಪ್ಟನ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ದರ್ಜೆ ಹಾಗೂ ಸಹಾಯಕ ಧೋನಿ ಕ್ಯಾಪ್ಟನ್, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ದರ್ಜೆ ನೋಡಿ. SLC ಪಾಸ್ ಆಗಿರ್ಬೇಕಾಗತ್ತೆ. ಮೋಟಾರ್ ಲಾಂಚ್ ಮೆಕ್ಯಾನಿಕ್ ಕೂಡ SLC ಪಾಸ್ ಆಗಿರ್ಬೇಕಾಗತ್ತೆ. ಇಂಜಿನ್ ಚಾಲಕ SLC ಅಥವಾ ITI ಪಾಸ್ ಆಗಿರ್ಬೇಕಾಗತ್ತೆ. ಇನ್ನು ಕಲಾಸಿ SLC, ಸಹಾಯಕ ಭದ್ರತಾ ವಿಶ್ಲೇಷಕ, ಡಿಜಿಟಲ್ ಫೋರೆನ್ಸಿಕ್ ವಿಶ್ಲೇಷಕ BCA ಮತ್ತು BE, BTech, MCA, MSc ಪಾಸ್ ಆಗಿರ್ಬೇಕಾಗುತ್ತೆ ನೋಡಿ. ಹಾಗೇನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ 39,000ದಿಂದ 75,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಹಾಗೇನ OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. 6 ಜೂನ್ 2026 ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಅರ್ಜಿ ಸಲ್ಲಿಸುವಂತ ಅಡ್ರೆಸ್ ಅನ್ನ ನೋಡಿ. ಇಂಜಿನ್ ಚಾಲಕ, ಹೆಡ್ ಕಾನ್ಸ್ಟೇಬಲ್ ನೋಡಿ. ಈ ಒಂದು ಹುದ್ದೆಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿ, ಕರಾವಳಿ ಭದ್ರತಾ ಪೊಲೀಸ್, ಉಡುಪಿ ಮತ್ತು ತಾಂತ್ರಿಕ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ಸಮಿತಿಯ ಸದಸ್ಯ ಕಾರ್ಯದರ್ಶಿ, ಮಲ್ಪೆ, ಉಡುಪಿ. ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ. ಇನ್ನು ಸೈಬರ್ ಸೆಕ್ಯೂರಿಟಿ ವಿಶ್ಲೇಷಕ ಹುದ್ದೆಗಳು. ಈ ಒಂದು ಹುದ್ದೆಗಳಿಗೆ ಇನ್ಫೆಂಟ್ರಿ ರಸ್ತೆ ಪೊಲೀಸ್ ಆಯುಕ್ತರು, ಬೆಂಗಳೂರು 560001. ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಇಮೇಲ್ ಮೂಲಕ ಕೂಡ ಕಳಿಸ್ಕೊಡ್ಬಹುದಾಗಿರುತ್ತೆ. ಈ ಒಂದು ಮೇಲ್ ID ಇದೆ ನೋಡಿ. ಈ ಒಂದು ಮೇಲ್ IDಗೆ ನೀವು ಮೇಲ್ ಕೂಡ ಮಾಡಬಹುದಾಗಿರುತ್ತೆ. 6 ಜೂನ್ 2026 ನೀವು ಆಫ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ ನೋಡಿ. ಒಟ್ಟು 41 ಹುದ್ದೆಗಳಿದ್ದಾವೆ. ಇಂಜಿನ್ ಚಾಲಕ ಮತ್ತು ಹೆಡ್ ಕಾನ್ಸ್ಟೇಬಲ್ ಗ್ರೇಡ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೊಟ್ಟಿದ್ದೇನೆ. ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ನೀವು ಮುಂದೆ ಹೇಳ್ತಕ್ಕಂಥ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ನೋಡಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ. ಒಟ್ಟು 41 ಹುದ್ದೆಗಳು. ಉದ್ಯೋಗ ಸ್ಥಳ ಉಡುಪಿ, ಬೆಂಗಳೂರು ಆಗಿರುತ್ತೆ. ಹಾಗೆ ಹುದ್ದೆ ಹೆಸರು ಇಂಜಿನ್ ಚಾಲಕ, ಹೆಡ್ ಕಾನ್ಸ್ಟೇಬಲ್ ಗ್ರೇಡ್ 1 ಹುದ್ದೆಗಳಾಗಿರ್ತವೆ. ಹಾಗೆ ಸಂಬಳ 26,000ದಿಂದ 75,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ಹಾಗೂ ವಯೋಮಿತಿ ನೋಡಿ. ಧೋನಿ ಕ್ಯಾಪ್ಟನ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 2 ಹುದ್ದೆಗಳು. ಹಾಗೆ ಸಹಾಯಕ ಧೋನಿ ಕ್ಯಾಪ್ಟನ್, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ದರ್ಜೆ 10 ಹುದ್ದೆಗಳಿದ್ದಾವೆ. ಹಾಗೆ ಮೋಟಾರ್ ಲಾಂಚ್ ಮೆಕ್ಯಾನಿಕ್ ಮತ್ತು ಸಹಾಯಕ ಸಬ್ ಇನ್ಸ್ಪೆಕ್ಟರ್ 2 ಹುದ್ದೆಗಳಿದ್ದಾವೆ. ಗರಿಷ್ಠ 58 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಇಂಜಿನ್ ಚಾಲಕ ಮತ್ತು ಕಾನ್ಸ್ಟೇಬಲ್ ದರ್ಜೆ 12 ಹಾಗೂ ಕಲಾಸಿ 4 ಹುದ್ದೆ, ಸೈಬರ್ ಭದ್ರತಾ ವಿಶ್ಲೇಷಕ 8 ಹುದ್ದೆ, ಡಿಜಿಟಲ್ ಫಾರೆನ್ಸಿಕ್ ವಿಶ್ಲೇಷಕ 3 ಹುದ್ದೆ ಇದೆ. ಈ ಒಂದು ಹುದ್ದೆಗಳಿಗೆ 25ರಿಂದ 35 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ಶೈಕ್ಷಣಿಕ ಅರ್ಹತೆ ನೋಡಿ. SLC, ITI, BCA, BE, BTech, MCA ಮತ್ತು MSc ಪೂರ್ಣಗೊಳಿಸಿದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಹತೆ ನೋಡಿ. ಧೋನಿ ಕ್ಯಾಪ್ಟನ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ದರ್ಜೆ ಹಾಗೂ ಸಹಾಯಕ ಧೋನಿ ಕ್ಯಾಪ್ಟನ್, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ದರ್ಜೆ
ನೋಡಿ SLC ಪಾಸ್ ಆಗಿರ್ಬೇಕಾಗತ್ತೆ. ಮೋಟಾರ್ ಲಾಂಚ್ ಮೆಕ್ಯಾನಿಕ್ ಕೂಡ SLC ಪಾಸ್ ಆಗಿರ್ಬೇಕಾಗತ್ತೆ. ಇಂಜಿನ್ ಚಾಲಕ SLC ಅಥವಾ ITI ಪಾಸ್ ಆಗಿರ್ಬೇಕಾಗತ್ತೆ. ಇನ್ನು ಖಲಾಸಿ SLC, ಸಹಾಯಕ ಭದ್ರತಾ ವಿಶ್ಲೇಷಕ, ಡಿಜಿಟಲ್ ಫೋರೆನ್ಸಿಕ್ ವಿಶ್ಲೇಷಕ BCA ಮತ್ತು BE, BTech, MCA, MSc ಪಾಸ್ ಆಗಿರ್ಬೇಕಾಗುತ್ತೆ ನೋಡಿ. ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ 39,000ದಿಂದ 75,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಹಾಗೇನ OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. 6 ಜೂನ್ 2026 ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡಿ ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಅರ್ಜಿ ಸಲ್ಲಿಸುವಂತ ಅಡ್ರೆಸ್ ಅನ್ನ ನೋಡಿ. ಇಂಜಿನ್ ಚಾಲಕ, ಹೆಡ್ ಕಾನ್ಸ್ಟೇಬಲ್ ನೋಡಿ. ಈ ಒಂದು ಹುದ್ದೆಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿ, ಕರಾವಳಿ ಭದ್ರತಾ ಪೊಲೀಸ್, ಉಡುಪಿ ಮತ್ತು ತಾಂತ್ರಿಕ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ಸಮಿತಿಯ ಸದಸ್ಯ ಕಾರ್ಯದರ್ಶಿ, ಮಲ್ಪೆ, ಉಡುಪಿ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ. ಇನ್ನು ಸೈಬರ್ ಸೆಕ್ಯೂರಿಟಿ ವಿಶ್ಲೇಷಕ ಹುದ್ದೆಗಳು, ಈ ಒಂದು ಹುದ್ದೆಗಳಿಗೆ ಇನ್ಫೆಂಟ್ರಿ ರಸ್ತೆ ಪೊಲೀಸ್ ಆಯುಕ್ತರು, ಬೆಂಗಳೂರು 560001 ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಇಮೇಲ್ ಮೂಲಕ ಕೂಡ ಕಳಿಸ್ಕೊಡ್ಬಹುದಾಗಿರುತ್ತೆ. ಈ ಒಂದು ಮೇಲ್ ID ಇದೆ ನೋಡಿ, ಈ ಒಂದು ಮೇಲ್ IDಗೆ ನೀವು ಮೇಲ್ ಕೂಡ ಮಾಡಬಹುದಾಗಿರುತ್ತೆ. 6 ಜೂನ್ 2026 ನೀವು ಆಫ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ.